ಅವರಿಗೆ ಸರ್ಕಾರ ಮತ್ತು ಜನ ಸಮುದಾಯ ಅವ್ರ ಬಗ್ಗೆ ಭಾಳ ಮಾನವೀಯತೆಯಿಂದ ಅವರ ನಾವೆಲ್ಲ ಹೃದಯವಂತಿಕೆಯಿಂದ ಅವ್ರನ್ನ ಪ್ರೀತಿಸ್ಬೇಕಾಗ್ತದೆ. ಭಗವಂತ ಎಲ್ಲೋ ಒಂದು ಕಡೆ ಅವ್ರನ್ನ ಒಂದು ನ್ಯೂನತೆ ಮಾಡಿದ್ದಾನೆ, ಆದರೆ ಅಡಿಷ್ನಲ್ ಒಂದು ಬೇರೆ ರೀತಿ ಒಳಗೆ ಕೊಟ್ಟಿರ್ತಾನೆ ಅವ್ರಿಗೆ. ಅವರಲ್ಲಿರ್ತಕ್ಕಂಥ ಆ ಸೂಕ್ಷ್ಮತೆ ಕಾಮನ್ ಆಗಿ ನಮ್ಮೆಲ್ಲರಿಗೂ ಇರೋದಿಲ್ಲ. ಭಾಳ ಸೆನ್ಸಿಟಿವ್ ಆಗಿರ್ತಾರೆ ಅವರೆಲ್ಲ. ಸೊ ಭಗವಂತ ಅಂಥವ್ರನ್ನ ಸಂರಕ್ಷಿಸ್ತಕ್ಕಂಥ ಆ ಕುಟುಂಬದವರಿಗೆ ನಾವೆಲ್ಲ ಮೊದಲು ಋಣಿಯಾಗಿರ್ಬೇಕಾಗ್ತದೆ. ಅವ್ರು ಇಡೀ ಜೀವನ ಅವ್ರನ್ನ ತಂದೆ ತಾಯಿಯಾಗಿ ಏನೋ ಮಕ್ಕಳು ವಿಕಲಚೇತನರಾಗಿರ್ತಾರೆ, ಅವರ ಪಾಲನೆ ಪೋಷಣೆ ಮಾಡೋದು ಭಾಳ ದೊಡ್ಡ ಕೆಲಸ. ಬಹುತೇಕ ಪಾಲಕ ಬಂಧುಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ತಮ್ಮ ಜೀವನದ ಒಂದು ಭಾಗವಾಗಿ ಅವರೆಲ್ಲರ ಬಹಳ ಸೂಕ್ಷ್ಮವಾಗಿ ಅವ್ರನ್ನ ಅವ್ರ ಉಪಚಾರಗಳನ್ನು ಮಾಡ್ತಾ ಇರ್ತಾರೆ. ಅಂತ ಎಲ್ಲ ಕುಟುಂಬಸ್ಥರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ಹಾಗೆ ಇವ್ರನ್ನ ಅನುಕಂಪದ ನೋಡೋದ್ರ ಜೊತೆಗೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ಸಹಿತ ನಾವೆಲ್ಲ ತುಂಬಬೇಕಾಗ್ತದೆ. ನಿಮ್ಗೆ ಹೇಳ್ತೀನಿ, ಅನೇಕ ಜನ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಇವರೇ ಗದಗಿನ ಪಂಚಾಚಾರ್ಯರು. ಅವರ ಆ ಕಾವ್ಯ ಸಂಗೀತ ನಾವೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಇವತ್ತಿಗೂ ಸಹಿತ ಅನೇಕ ಜನ ಅಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡಿ ಈ ಸಮಾಜದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹಾಗೆ ನೃತ್ಯದಲ್ಲಿ ಆಗಲಿ ಬೇರೆ ಬೇರೆ ಅನೇಕ ರಂಗದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇಡೀ ಪ್ರಪಂಚದಲ್ಲಿ ಸಾಧನೆ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ಸೊ ಅಂಥವರ ಸಾಲಿಗೆ ನಮ್ಮ ಭಾಗದವರು ಎಲ್ಲರೂ ಸೇರಲಿ ಅಂಥೇಳಿ ನಾವೆಲ್ಲ ಆಶಿಸೋಣ. ಇವತ್ತು ಕೇಳವರ ಒಳಾಂಗಣದಲ್ಲಿ ಅವರು ವಿಕಲಚೇತನರು ಇದ್ದರು. ನಮ್ಮ ಸಿದ್ಧಲಿಂಗ ಮಹಾರಾಜರ ಮಠದ ಆಸ್ಥಾನದಲ್ಲಿ ಶಿಕ್ಷಣ ಪಡೆದು ದೊಡ್ಡ ಸಾಧನೆಯನ್ನು ಮಾಡಿ ಹೋದರು. ಸೊ ಅಂಥವರು ಇವರೆಲ್ಲರಾಗಲಿ ಅಂತೇಳಿ ನಾನು ಆಶಿಸಿ ಇವರಿಗೆ ಸರ್ಕಾರದಿಂದ 3 ಚಕ್ರ ವಾಹನವನ್ನು ನಾನು ಹೋಸಲ ಬಂದಾಗ ಕೂಡ ಮಾತು ಕೊಟ್ಟಿದ್ದೆ. ಇವತ್ತು ಎಷ್ಟು ಮಂದಿ ಕೊಡ್ತಾ ಇದ್ದೀವಿ? 72 ಮಂದಿ. ಟೋಟಲ್ 75 ಇವತ್ತು ನಾವು ತಮಗೆ ಸೈಕಲ್ಗಳನ್ನು ಕೊಡ್ತಾ ಇದ್ದೀವಿ. ಇನ್ನೂ ಯಾರು ಉಳಿತಾರೆ ಮುಂದಿನ ಅವಧಿಯಲ್ಲಿ ನನ್ನ 2 ಕೋಟಿ ಪ್ರದೇಶಾಭಿವೃದ್ಧಿ ಅನುದಾನದೊಳಗೆ 15% ನಿಮಗೆ ರಿಸರ್ವ್ ಆಗಿರ್ಬೇಕಾಗ್ತದೆ. ಸೊ 15 ಟಕ್ಕೆ ಅಂದರೆ 30 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬಸವಣ್ಣವ್ರಿಗೆ ನಾವು ಕೊಡ್ತೇವೆ. ಆ 30 ಲಕ್ಷದೊಳಗೆ ಏನು ಖರೀದಿ ಮಾಡಿರ್ತೀವಿ ಭಾಳ ಗುಣಮಟ್ಟದ. ಯಾವ ಕಂಪ್ನಿ ಇದು? ಹೀರೋ. ನೀವೆಲ್ಲ ಹೀರೋಗಳಾಗಿ ತಿರುಗಾಡಿ ಅಂತೇಳಿ, ನಾಯಕರಾಗಿ ತಿರುಗಾಡಲಿ ಅಂತೇಳಿ ಆ ಕಂಪ್ನಿ ನಾವೆಲ್ಲ ಸಣ್ಣವ್ರದಾಗ ಸೈಕಲ್ ಮೇಲೆ ಓಡಾಗ ಅಟ್ಲಾಸ್ ಕಂಪ್ನಿ, ಹೀರೋ ಕಂಪ್ನಿ ಅಂತ ಇರ್ತಿದ್ದವು ಅವೆಲ್ಲ ಹಿಂದಕ್ಕೆ. ಸೊ ಅಂಥ ಒಂದು ಕಂಪ್ನಿ ಇವತ್ತು ನಿಮಗೆ 3 ಚಕ್ರ ವಾಹನವನ್ನು ಕೊಡ್ತಾ ಇದ್ದೀವಿ. ಅದು ನಿಮ್ಮ ಬಾಳಿಗೆ ಸ್ವಲ್ಪ ಮಟ್ಟಿಗೆ ಸಹಕಾರ ಆಗ್ತದೆ ನಾನು ಭಾವಿಸ್ಕೊಟ್ಟಿದ್ದೀನಿ. ಎಲ್ಲ ವಿಕಲಚೇತನರಿಗೆ ನೀವು ಇನ್ನೊಂದು 2-3 ಮನವಿ ಕೊಟ್ಟಿದ್ದೀನಿ. ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ 1-2-3 ಸಹಾಯ ಮಾಡಬೇಕಂತ ಹೇಳಿದ್ದಾರೆ. ನನಗೆ ಏನು ಬೇಕು ಮುಖ್ಯವಾಗಿ ಒಂದು ಮುಖ್ಯ ಇದ್ದು ಹೇಳ್ಬಿಡ್ರಿ ಸರ್. ನಾವು ಸಮುದಾಯ ಭವನ ಅದು ಬಿಟ್ಟು ಸೆಕೆಂಡ್ ಸಮುದಾಯ ಭವನ ನೋಡಿ, ನಮ್ಮ ಸಮುದಾಯ ಭವನ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆ ಕರ್ನಾಟಕ ಸರ್ಕಾರದ ಮುಖಾಂತರ ಇಡೀ ಇದ್ರ ಮೇಲೆ ಒಂದು ಚರ್ಚೆ ಆಗಿತ್ತು ಸದನದೊಳಗೆ. ಒಂದು 45-50 ನಿಮಿಷ ನಮ್ಮ ಯುವ ಶಾಸಕ ಶರತ್ ಬಚ್ಚೇಗೌಡರು ಇದ್ರ ಬಗ್ಗೆ ಬಹಳ ಸುದೀರ್ಘ ಪ್ರಸ್ತಾವನೆಯನ್ನು ಮಾಡಿದರು. ಬಹುತೇಕ ಅನೇಕ ಜನ ಶಾಸಕರುಗಳು ಸದನದಲ್ಲಿ ಸಹಮತವನ್ನು ವ್ಯಕ್ತಪಡಿಸಿದರು. ಹಿಂದಿನ ಪ್ರಿವಿಯಸ್ ಗೌರ್ಮೆಂಟಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಜೊತೆಗೆ ಈ ಖಾತೆ ಇರ್ತದೆ. ಸೊ ಈಗೂ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿ ನಿಮ್ಗೇನು ಅವಶ್ಯಕತೆಗಳದಾವ, ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಹಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಕಳಕಳಿರ್ತಕ್ಕಂಥ ಒಬ್ಬ ನಾಯಕರಿದ್ದಾರೆ. ವಿಶೇಷವಾಗಿ ಇಂಥ ವರ್ಗಗಳ ಬಗ್ಗೆ, ಇಂಥ
ಸಮಸ್ಯೆಗಳ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರ ಮುಖಾಂತರ ನಿಮ್ಮ ಮನವಿಯನ್ನು ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಾವು ಸರ್ಕಾರದಲ್ಲಿ ನಿಮ್ಮ ಜೊತೆಗೆ ಧ್ವನಿ ಎತ್ತತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಜೊತೆಗೆ ಒಂದು ಭವನ ನಾವೇನು ಹೇಳಿದ್ರಿ ಜಾಗ ಅದ ನಿಮಗೆ? ಜಾಗ ಮತ್ತು ಬಿಲ್ಡಿಂಗ್ ಎರಡೂ ಮಾಡಬೇಕು. ಒಂದು CA ಪ್ಲಾಟ್ ಕೊಡಿಸಿ ಅದಕ್ಕೊಂದು ಭವನ ಕಟ್ಟಿಸ್ತಕ್ಕಂಥ ಕೆಲಸ ಮಾಡೋನು. ಎಟ್ಟದು ಬೇಕಾದ್ರು ಭವನ ಅನುದಾನ ಎಷ್ಟು ಬೇಕಾದ್ರೆ ವಿಚಾರ ಮಾಡಿ ಒಟ್ಟು ಮುಂದೆ ಕೂಡ ವಿಚಾರ ಮಾಡಿ ಹೊರಗಾಣ ಬಡಿಗೆ ನೋಡಿ ಶಾಣೆನೇ ಆಗಿರ್ಬೋದು. ಆಮೇಲೆ ಹೇಳ್ಬೇಕಾಗ್ತದ ಅಂತ ಅದಕ್ಕೆ ಇವ್ರಿಗೆ ಶಾಣ್ಯಾರ ಕರಿಸೋಣ. ಇವ್ರನ್ನ ಶಾಣ್ಯಾರ ನೀವು ಯಾರೂ ಇರಲ್ಲ. ನೀವು ಒಬ್ಬೊಬ್ರು ಇಂಟ್ರಾಕ್ಟ್ ಮಾಡಿರಿ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಆಗಂಗಿಲ್ಲ ನಮ್ಮ ಕೈಲಿ. ಅಷ್ಟು ಭಗವಂತ ಅವರಿಗೆ ನಾನು ಹೇಳಿನಲ್ಲಿ ಎಲ್ಲೋ ಒಂದು ನ್ಯೂನತೆ ಇರ್ತದೆ, ಆದರೆ ಇಲ್ಲಿ ಮಾತ್ರ ಅದನ್ನು ಅಡಿಷ್ನಲ್ ಆಗಿ ಅವರಿಗೆ ಭಗವಂತ ಕೊಟ್ಟಿರ್ತಾನೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೆ ನಿಮ್ಗೇನು ಅಪೇಕ್ಷೆ ಅದ ನೀವು ಇದು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಯಾರು ಉಪಕಾರ ಮಾಡೋಂಗಿಲ್ಲ ನಿಮ್ಮ ಮೇಲೆ, ನಿಮ್ಮ ಹಕ್ಕು ಅದು. ಈ ದೇಶದ 140 ಕೋಟಿ ಜನ ಇಂಥ ಸಮಸ್ಯೆಗಳನ್ನು ಸ್ಪಂದಿಸುವ ಸಂಬಂಧ ಒಂದು ನಾಗರಿಕ ಸಮಾಜದ ಸರ್ಕಾರಗಳಿರ್ತಾವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ನಿಮ್ಮ ಸಹಾಯಕ್ಕೆ ಬರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನೆಲ್ಲ ನಿಮ್ಮ ಪ್ರತಿನಿಧಿಗಳಾಗಿ, ನಿಮ್ಮ ಸೇವಕರಾಗಿ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯರ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಒಟ್ಟಾರೆ ನಿಮ್ಮ ಜೊತೆಗೆ ಬರೀ ನಾವು ಅಷ್ಟೇ ಅಲ್ಲ, ನಾಗರಿಕ ಸಮಾಜವೂ ಸಹಿತ ನಿಮ್ಮ ಜೊತೆಗೆ ಇರ್ತದೆ. ನಿಮ್ಮೆಲ್ಲ ಕಷ್ಟ